Yes, very good morning to all my dear viewers. Welcome to my YouTube channel. This is Arun Giredi here. In today's class, we would like to explain one of the 5 marks question in relation with company law, that is qualities of company secretary ಅಂತ ನಾವಲ್ಲಿ ಕರಿತೀವಿ. ಕಂಪನಿ ಕಾರ್ಯದರ್ಶಿಯ ಗುಣಗಳು ಅಂತ ಕರಿತೀವಿ ಕನ್ನಡ. Qualities of a company secretary. What are the different qualities performed by the company secretary? Let us discuss one by one. The first important quality of a company secretary is ಫೋರ್ಸೈಟೆಡ್ನೆಸ್ ಅಂತ ನಾವಲ್ಲಿ ಕರಿತೀವಿ, ಮುಂದಾಲೋಚನೆ ಅಂತ ಕರಿತೀವಿ ಕನ್ನಡದಾಗ. ಸೊ ಎವ್ರಿ ಕಂಪ್ನಿ ಸೆಕ್ರೆಟರಿ ಶುಡ್ ಹ್ಯಾವ್ ಅ ನಾಲೆಜ್ ಆಫ್ ಅ ಫೋರ್ಸೈಟೆಡ್ನೆಸ್, ಮೀನ್ಸ್ ವಾಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್ ಡೇಸ್. ಫಾರ್ ದ್ಯಾಟ್ ಫ್ಯೂಚರ್ ಡೇಸ್ ಹಿ ಹ್ಯಾಸ್ ಟು ಮೇಕ್ ಸರ್ಟನ್ ಚೇಂಜಸ್ ಇನ್ ದ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ಭವಿಷ್ಯದಲ್ಲಿ ಆಗಬಹುದಾದಂಥ ಬದಲಾವಣೆಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಕಾರ್ಯದರ್ಶಿ ಆಗಿಂದ ತಾವ ಮುಂದಾಲೋಚನೆಯನ್ನು ಮಾಡಬೇಕು. ಸೊ ಭವಿಷ್ಯದಲ್ಲಿ ಏನು ಬದಲಾವಣೆ ಬೇಕು ಆ ಬದಲಾವಣೆಯನ್ನು ನಾವು ನಮ್ಮ ವ್ಯವಹಾರದಲ್ಲಿ ತೊಗೊಂಬರ್ಬೇಕು. ಸೊ ಆ ಕೆಲಸ ಯಾರು ಮಾಡ್ತಾರ ಅಂದ್ರೆ ಕಂಪ್ನಿ ಸೆಕ್ರೆಟರಿ ಮಾಡ್ತಾನ. ಸೊ ಹಂಗಾಗಿ ಅವಂಗ ಏನಿರ್ಬೇಕು, ಜ್ಞಾನ, ಫೋರ್ಸೈಟೆಡ್ನೆಸ್ ಇರಬೇಕು, ಅಂದ್ರೆ ಮುಂದೆ ಆಗೋದನ್ನ ವಿಚಾರ ಮಾಡಬೇಕು ಅಂತ. ಆಮೇಲೆ ಸೆಕೆಂಡ್ ನಾಲೆಜ್ ಏನಿರಬೇಕು ಅಂದ್ರೆ ಕಂಪ್ನಿ ಸೆಕ್ರೆಟರಿಗೆ ಹಿ ಶುಡ್ ಟೇಕ್ ಅ ಇನಿಷಿಯೇಟಿವ್ ಅಂತ, ಪ್ರಾರಂಭಿಕತೆ ಅಂತ ಕರಿತೀವಿ ಕನ್ನಡದಾಗ. ಇನಿಷಿಯೇಟಿವ್ ಅಂದ್ರೆ ಹಿ ಶುಡ್ ಆಲ್ವೇಸ್ ಇನಿಷಿಯೇಟ್ ಆಫ್ ಎನಿ ಇಂಪಾರ್ಟೆಂಟ್ ಆಕ್ಟಿವಿಟಿ. ಫಾರ್ ಎಕ್ಸಾಂಪಲ್, ಮೀಟಿಂಗ್ ಕಂಡಕ್ಟ್ ಮಾಡಬೇಕು ಅಂದ್ರೆ ಅವನೇ ನೋಟಿಸ್ ಕಳಿಸ್ಬಿಡಬೇಕು ಎಲ್ಲ ಮೆಂಬರ್ಸ್ಗೆ. ಸೊ ಹಿ ಶುಡ್ ಟೇಕ್ ಆಲ್ ದ ಇಂಪಾರ್ಟೆಂಟ್ ಆಕ್ಟಿವಿಟಿ ಇನ್ ರಿಲೇಷನ್ ವಿತ್ ಕಂಪ್ನಿ, ಅದಕ್ಕೆ ಇನಿಷಿಯೇಟಿವ್ ಅಂತ ನಾವಲ್ಲಿ ಕರಿತೀವಿ. ಸೊ ಎಲ್ಲ ಕಂಪ್ನಿಗೆ ಬೇಕಾಗಿರ್ತಕ್ಕಂಥ ಪ್ರಮುಖ ಕೆಲಸಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಕಾರ್ಯದರ್ಶಿ ಅಂತ. ಆಮೇಲೆ ಥರ್ಡ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಅ ಕಂಪ್ನಿ ಸೆಕ್ರೆಟರಿ ಇಸ್ ಲೀಡರ್ಶಿಪ್, ನಾಯಕತ್ವ ಅಂತ ಕರಿತೀವಿ ನಾವು. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಲೀಡರ್ಶಿಪ್ ಅಂದ್ರೆ ದ ಸೆಕ್ರೆಟರಿ ಶುಡ್ ಬಿ ಅ ಲೀಡರ್, ಒನ್ ಹೂ ಲೀಡ್ ಹಿಮ್ಸೆಲ್ಫ್ ಇನ್ ರಿಲೇಷನ್ ವಿತ್ ಕಂಪ್ನಿ ಆಕ್ಟಿವಿಟಿ ಅಂತ. ಸೊ ವ್ಯಾವಹಾರಿಕ ಚಟುವಟಿಕೆಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಪ್ರಮುಖವಾದಂಥ ಕೆಲಸವನ್ನ ಮಾಡ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಕಾರ್ಯದರ್ಶಿ ಇರೋದ್ರಿಂದ ಸೊ ಅವಾಗ ನಾವೇನಂತ ಕರಿತೀವಿ, ಲೀಡರ್ ಅಂತ ಕರಿತೀವಿ. ಸೊ ಹೂ ಈಸ್ ಟೇಕಿಂಗ್ ದ ಆಲ್ ಆಕ್ಟಿವಿಟಿ ಇನ್ ರಿಲೇಷನ್ ವಿತ್ ಕಂಪ್ನಿ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಅದಕ್ಕೆ ಅವಾಗ ಲೀಡರ್ಶಿಪ್ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಅ ಕಂಪ್ನಿ ಸೆಕ್ರೆಟರಿ ಇಸ್ ಹಿ ಶುಡ್ ಹ್ಯಾವ್ ಸಮ್ ಪೇಷನ್ಸ್ ಅಂತ, ಸಹನೆ ಅಥವಾ ತಾಳ್ಮೆ ಅಂತ. So patience in all the situation. For example, if the market is not encouraging one, he should not lose his control. So he should always make the modification according to the changing scenario ಅಂತ. ಅದಕ್ಕೆ ನಾವೇನಂತ ಕರಿತೀವಿ, ಪೇಷನ್ಸ್ ಅಂತ, ಸಹನೆ ಅಥವಾ ತಾಳ್ಮೆ ಇರಬೇಕು. ಸೊ ಕಾರ್ಯದರ್ಶಿ ಆದಂಥ ಒಂದು ಗುಣ ಏನು ಅಂದ್ರೆ ಸಹನೆ ಮತ್ತು ತಾಳ್ಮೆಯಿಂದ ನಿರ್ಧಾರವನ್ನು ತಗೋಬೇಕು. ಸೊ ಅದರಿಂದ ಕಂಪ್ನಿಗೆ ಒಳ್ಳೇದಾಗತ್ತ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಕ್ವಾಲಿಟಿ ಏನಿರಬೇಕು ಅಂದ್ರೆ ಕಂಪ್ನಿ ಸೆಕ್ರೆಟರಿಗೆ ಕರೇಜ್ ಅಂತ, ಧೈರ್ಯ ಅಂತ. This is a very important word. Courage or bold decision. He should always ready to take the courageous decision or bold decision which is necessary to firm ಅಂತ ಅಥವಾ ಕಂಪ್ನಿಗೆ. ಸೊ ಕಂಪ್ನಿಗೆ ಬೇಕಾಗಿರ್ತಕ್ಕಂಥ ಪ್ರಮುಖವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲು ಅವನು ಧೈರ್ಯದಿಂದ ತೆಗೆದುಕೊಳ್ಳಬೇಕು. ಸೊ ಆ ಧೈರ್ಯ ಅವನ ಹತ್ರ ಇರಬೇಕು, ಕರೇಜಿಯಸ್ ಡಿಸಿಷನ್ ಅವ ತಗೋಬೇಕು ಅಂತ. ಆಮೇಲೆ ನೆಕ್ಸ್ಟ್ ಕ್ವಾಲಿಟಿ ಏನಿರಬೇಕು ಅಂದ್ರೆ ಕನ್ವಿನ್ಸಿಂಗ್ ಕೆಪಾಸಿಟಿ ಇರಬೇಕು, ಅವನು ಅರ್ಥೈಸುವ ಸಾಮರ್ಥ್ಯ ಅಂತ ಕರಿತೀವಿ ನಾವು. So secretary should always convince to all the subordinate what will happen in firm ಅಥವಾ ಕಂಪ್ನಿ. ಸೊ ಕಂಪ್ನಿ ಒಳಗೆ ಏನೇನು ಬದಲಾವಣೆ ಆಗ್ತಾ ಇದೆ, ಸೊ ಆ ಎಲ್ಲ ಬದಲಾವಣೆಗಳನ್ನ ಅರ್ಥ ಮಾಡಿಸುವ ಸಾಮರ್ಥ್ಯ ಯಾರಿಗಿರ್ಬೇಕ್ರೆ ಕಾರ್ಯದರ್ಶಿಗೆ ಇರಬೇಕು. ಅದಕ್ಕೆ ಅರ್ಥೈಸುವ ಸಾಮರ್ಥ್ಯ ಅಂತೀವಿ. ಫಾರ್ ಎಕ್ಸಾಂಪಲ್, ಡಿವಿಡೆಂಡ್ ಕೊಡುವಾಗ he should convince to the shareholder that this is the percentage of dividend. ಅದೇ ರೀತಿ ಇಂಟ್ರೆಸ್ಟ್ ಕೊಡುವಾಗ he should convince to the debenture holder that this is the percentage of interest we are giving ಅಂತ. ಸೊ ಹಂಗಾಗಿ he should convince to all the investors including shareholders and debenture holders that capacity is with company secretary ಅಂತ. ಸೊ ಕಾರ್ಯದರ್ಶಿ ಆದಂಥವನಿಗೆ ಪ್ರತಿಯೊಬ್ಬರಿಗೂ ಕಂಪ್ನಿಯ ಪರವಾಗಿ ಅರ್ಥ ಮಾಡಿಸುವ ಸಾಮರ್ಥ್ಯ ಅವನ ಹತ್ರ ಇರಬೇಕು. ಆಮೇಲೆ ಬೆಟರ್ ಡಿಸಿಷನ್ ಮೇಕಿಂಗ್, ಉತ್ತಮವಾದಂಥ ನಿರ್ಧಾರ ಕೈಗೊಳ್ಳುವಿಕೆ ಜ್ಞಾನ ಅವನಿಗೆ ಇರಬೇಕು ಅಥವಾ ಗುಣ ಇರಬೇಕು ಅಂತ. he should call as a decision maker for a firm ಅಂತ. ಸೊ ಕಂಪ್ನಿಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ನಿರ್ಧಾರವನ್ನ ತೆಗೆದುಕೊಳ್ಳುವ ಗುಣ ಅವನ ಹತ್ರ ಇರಬೇಕು. ಅದಕ್ಕೆ ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ. ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್. ಡಿಸಿಷನ್ ತಗೊಳ್ಳುವಾಗ ಎಲ್ಲ ಪ್ರಾಬ್ಲಮ್ ಅನ್ನ ಅನಲೈಸ್ ಮಾಡಬೇಕು, ಯಾವ ಸಮಸ್ಯೆಗೆ ಯಾವ ಉತ್ತರವನ್ನು ಕಂಡ್ಕೋಬೇಕು ಅನ್ನುವ ಜ್ಞಾನ ಅವನಿಗೆ ಇರಬೇಕು. ಆ ನಂತರ ಅವ ಏನು ತಗೋತಾನೆ, ಡಿಸಿಷನ್ ಅನ್ನ ತಗೋತಾನ ಅಂತ ಹೇಳ್ತಾರೆ. ನಂತರ ನೆಕ್ಸ್ಟ್ ಕ್ವಾಲಿಟಿ ಏನಿರಬೇಕು ಅಂದ್ರೆ ಗುಡ್ ಪರ್ಸನಾಲಿಟಿ ಅಂತ, ಉತ್ತಮವಾದಂಥ ವ್ಯಕ್ತಿತ್ವ ಇರಬೇಕು ಅವನು. ಹಿ ಶುಡ್ ಆಲ್ವೇಸ್ ಹ್ಯಾವಿಂಗ್ ಅ ಬೆಟರ್ ಪರ್ಸನಾಲಿಟಿ ಬಿಕಾಸ್ someone has to follow him ಅಂತ. ಸೊ ಕಂಪ್ನಿ ಒಳಗೆ ಉಳಿದ ಎಲ್ಲ ವ್ಯಕ್ತಿಗಳು ಕೂಡ ಅವನನ್ನ ಫಾಲೋ ಮಾಡುವಂಗಿರಬೇಕು. ಅದಕ್ಕೆ ನಾವು ಗುಡ್ ಪರ್ಸನಾಲಿಟಿ ಅಂತ ಕರಿತೀವಿ ನಾವು. ಬೈ ಸೀಯಿಂಗ್ ಹಿಸ್ ವರ್ಕ್ ಎವ್ರಿ ಒನ್ ಶುಡ್ ಬಿ ಇಂಪ್ರೆಸ್ ಅಂತ. ಅವನ ಕೆಲಸ ನೋಡಿ ಪ್ರತಿಯೊಬ್ಬರು
ಅವನ ಮೇಲೆ ಇಂಪ್ರೆಸ್ ಆಗಬೇಕು, ಅದಕ್ಕೆ ಗುಡ್ ಪರ್ಸನಾಲಿಟಿ ಅಂತೀವಿ. ದಟ್ ಈಸ್ ಫಾರ್ ದಿ ಬೆಟರ್ಮೆಂಟ್ ಆಫ್ ಕಂಪ್ನಿ ಅಂತ. ಆಮೇಲೆ ಹಿ ಶುಡ್ ಆಲ್ವೇಸ್ ಲಾಯಲ್ ಟು ದ ಕಂಪ್ನಿ, ಅಂದರೆ ಕಂಪ್ನಿಗೆ ನಂಬಿಕಸ್ಥನಾಗಿ ಕೆಲಸವನ್ನು ಮಾಡಬೇಕು ಅವ. ಲಾಯಲ್ ಟು ದ ಕಂಪ್ನಿ ಅಂದ್ರೆ ಏನ್ರಿ, ವಿಧೇಯಕ, ಕಂಪ್ನಿಯ ಪರವಾಗಿ ಕೆಲಸ ಮಾಡಬೇಕು, ಕಂಪ್ನಿಗೆ ದ್ರೋಹವನ್ನ ಮಾಡಬಾರ್ದು. ಸೊ ಕಂಪ್ನಿಗೆ ಪೂರಕವಾಗಿ ಅವ ಕೆಲಸವನ್ನ ಮಾಡಬೇಕು, ನಂಬಿಕಸ್ಥನಾಗಿರ್ಬೇಕು. ಈಗ ಹೆಂಗ್ ಡಾಗ್ ಈಸ್ ಅ ಲಾಯಲ್ ಅನಿಮಲ್, ಸಮಥಿಂಗ್ ಸಿಮಿಲರ್ ಸೆಕ್ರೆಟರಿ ಇಸ್ ಕಾಲ್ಡ್ ಆಸ್ ಅ ವಾಚ್ ಡಾಗ್ ಅಂದಂಗೆ, ಆಡಿಟರ್ ಆಸ್ ವೆಲ್ ಆಸ್ ಸೆಕ್ರೆಟರಿ ಇದ್ದಂಗೆ. ಸೊ ಹಂಗಾಗಿ ಸೆಕ್ರೆಟರಿ ಏನು ಮಾಡಬೇಕು ಅಂದ್ರೆ ಹಿ ಶುಡ್ ಆಲ್ವೇಸ್ ಲಾಯಲ್ ಟು ದ ಕಂಪ್ನಿ, ಅಂದ್ರೆ ಹಿಡನ್ ಪ್ರಾಫಿಟ್ ಮಾಡ್ಕೋಬಾರ್ದು, ಆಮೇಲೆ ಕಂಪ್ನಿಗೆ ಮೋಸ ಮಾಡಬಾರ್ದು. ಸೊ ಆ ಗುಣ ಅವನ ಹತ್ರ ಇರಬೇಕು ಅಂತ. ಆಮೇಲೆ ಈ ಶುಡ್ ಬೆಟರ್ ಕೋಆರ್ಡಿನೇಟಿವ್, ಉತ್ತಮ ಸಮನ್ವಯತೆಯ ಜ್ಞಾನ ಅವನಿಗೆ ಇರಬೇಕು. ಅಂದ್ರೆ ಈ ಶುಡ್ ಕೋಆರ್ಡಿನೇಟ್ ಆಲ್ ದ ಪರ್ಸನ್ ಟುಗೆದರ್. ಡಿಫ್ರೆಂಟ್ ಪರ್ಸನ್ಸ್ ಆರ್ ವರ್ಕಿಂಗ್ ಇನ್ ದ ಕಂಪ್ನಿ ಲೈಕ್ ಮ್ಯಾನೇಜಿಂಗ್ ಡೈರೆಕ್ಟರ್, different department heads, workers. So as a secretary he should have a proper knowledge to bring all these person together for the betterment of a company ಅಂತ. ಸೊ ಕಂಪ್ನಿಗೆ ಒಳ್ಳೇದಾಗಬೇಕು ಅಂದರೆ ಈ ಎಲ್ಲ ವ್ಯಕ್ತಿಗಳನ್ನ ಒಂದೆಡೆ ಸೇರಿಸುವ ಜ್ಞಾನ ಅವನಿಗೆ ಇರಬೇಕು. ಸೊ ಅದು ಅಂತಹ ಸಮನ್ವಯತೆಯ ಜ್ಞಾನ ಅವನಿಗೆ ಇರಬೇಕು, ಬೆಟರ್ ಕೋಆರ್ಡಿನೇಟಿವ್ ಅಂತ. ಆಮೇಲೆ ಈ ಶುಡ್ ಆಲ್ವೇಸ್ ಹಾರ್ಡ್ ವರ್ಕರ್, ಹೆಚ್ಚು ಪರಿಶ್ರಮವನ್ನು ಪಡ್ತಕ್ಕಂಥ ವ್ಯಕ್ತಿ ಆಗಿರಬೇಕು. ಹಾರ್ಡ್ ವರ್ಕರ್ ಫಾರ್ ದಿ ಬೆಟರ್ಮೆಂಟ್ ಆಫ್ ಕಂಪ್ನಿ ಅಂತ. ಹಾರ್ಡ್ ವರ್ಕರ್ ಅಂದರೆ he should always ready to work any time, anywhere, any place. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಹಾರ್ಡ್ ವರ್ಕರ್ ಅಂತ. ಸೊ ಕಂಪ್ನಿಗೆ ಯಾವುದೇ ಬೇರೆ ಸ್ಥಳಗಳಲ್ಲೂ ಅವ ಕೆಲಸ ಮಾಡಲಿಕ್ಕೆ ರೆಡಿ ಇರಬೇಕು, ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಇರಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಹಾರ್ಡ್ ವರ್ಕರ್ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಕ್ವಾಲಿಟಿ ಏನಿರಬೇಕು ಅಂದ್ರೆ ಅವನ ಹತ್ರ ಬೆಟರ್ ನಾಲೆಜ್ ಇರಬೇಕು, ಉತ್ತಮವಾದಂಥ ಜ್ಞಾನ ಇರಬೇಕು. he should have a proper knowledge of all the activities, ಪ್ರತಿಯೊಂದು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಪೂರಕವಾದಂತಹ ಜ್ಞಾನ ಇರಬೇಕು ಅವನ ಹತ್ರ. ಅವನ ಹತ್ರ ನಾಲೆಜ್ ಇರಲಿಲ್ಲ ಅಂದ್ರೆ ಅವನ ಡಿಸಿಷನ್ ತಗೊಳಕ್ಕೆ ಸಾಧ್ಯ ಆಗೋದಿಲ್ಲ. ಹಂಗಾಗಿ ನಾಲೆಜ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ ದ ಡಿಸಿಷನ್. ಆಮೇಲೆ ನೆಕ್ಸ್ಟ್ ಕ್ವಾಲಿಟಿ ಏನಿರ್ಬೇಕಂದ್ರೆ ಈ ಶುಡ್ ಹ್ಯಾವ್ ಸಮ್ ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ ಇರಬೇಕು ಅವನು. ಹೌ ಟು ಬಿಹೇವ್ ವಿತ್ ಅದರ್ ಪರ್ಸನ್ಸ್, ಹೌ ಟು ಟೇಕ್ ದ ಡಿಸಿಷನ್ ಇನ್ ಡಿಫ್ರೆಂಟ್ ಸಿಚುವೇಶನ್, ಹೌ ಟು ಹ್ಯಾಂಡಲ್ ದ ಪ್ರೆಷರ್. ಸೊ ದಿಸ್ ಇಸ್ ಆಲ್ ಐ ಹ್ಯಾವ್ ಸಮ್ ಕಾಮನ್ ಸೆನ್ಸ್ ಅಂತ. ಸೊ ಸಾಮಾನ್ಯ ಜ್ಞಾನ ಅವನಿಗೆ ಇರಬೇಕು, ಯಾರ ಜೊತೆ ಯಾವ ರೀತಿ ನಡ್ಕೋಬೇಕು, ಸೊ ಡಿಸಿಷನ್ ಯಾವ ರೀತಿ ತಗೋಬೇಕು, ಇವೆಲ್ಲ ಸಾಮಾನ್ಯ ಜ್ಞಾನ ಅವನಿಗೆ ಇರಬೇಕು. ಆಮೇಲೆ ರುಟೀನ್ ಆ್ಯಂಡ್ ಕಂಟಿನ್ಯೂಸ್ ಆಕ್ಟಿವಿಟಿ ಮಾಡ್ಕೋತಾ ಇರಬೇಕು ಅವನು. ಹಿ ಶುಡ್ ಆಲ್ವೇಸ್ ವರ್ಕ್ ರುಟೀನ್ ಆ್ಯಂಡ್ ಕಂಟಿನ್ಯೂಸ್ ಆಕ್ಟಿವಿಟಿ ಫಾರ್ ಬೆಟರ್ಮೆಂಟ್ ಆಫ್ ಅ ಕಂಪ್ನಿ ಅಂತ. ಸೊ ಕಂಪ್ನಿಯಲ್ಲಿ ನಡೆಯತಕ್ಕಂಥ ದೈನಂದಿನ ಚಟುವಟಿಕೆಗಳು ಅವನು ನಿರಂತರವಾಗಿ ಮಾಡ್ತಾ ಇರಬೇಕು ಅಂತ. ಆಮೇಲೆ ನೆಕ್ಸ್ಟ್ ಕ್ವಾಲಿಟಿ ಏನಿರ್ಬೇಕು ಅವಂಗ, ಇಂಟಿಗ್ರೇಟಿವ್ ಅಂತ. ಒಗ್ಗೂಡಿಸುವಿಕೆ ಸಾಮರ್ಥ್ಯ ಅವನಿಗೆ ಇರಬೇಕು. ವಾಟ್ ಹಿ ಶುಡ್ ಇಂಟಿಗ್ರೇಟ್ ಆಲ್ ದ ರಿಸೋರ್ಸಸ್, ಹಿ ಶುಡ್ ಇಂಟಿಗ್ರೇಟ್ all the resources like capital, labor, organization. ಸೊ ಎಲ್ಲ ರಿಸೋರ್ಸನ್ನು ಒಂದ ಕಡೆ ಸೇರಿಸೋ ಸಾಮರ್ಥ್ಯ ಅವನಿಗೆ ಇರಬೇಕು. ಅದಕ್ಕೆ ನಾವು ಇಂಟಿಗ್ರೇಟಿವ್ ಅಂತ ಕರಿತೀವಿ.